ನಮಸ್ಕಾರ ಗೆಳೆಯರೆ. ಇಂದು ನಾವು ಕೇಳುತ್ತಿದ್ದೇವೆ ಡಿಸೆಂಬರ್ 7, 2025ರಂದು ಗೋವಾದಲ್ಲಿ ನಡೆದ ಭೀಕರ ಬೆಂಕಿ ದುರಂತದ ಬಗ್ಗೆ. ಬರ್ಚ್ ಬೈ ರೋಮಿಯೋ ಲೈನ್ ನೈಟ್ ಕ್ಲಬ್ನಲ್ಲಿ ಸಂಭವಿಸಿದ ಈ ಘಟನೆ ಅನೇಕ ಜೀವಗಳನ್ನು ಕಳೆದುಕೊಂಡ ವಿಚಿತ್ರ ಕ್ಷಣ. ಗೋವಾ ಅಂದ್ರೆ ಪಾರ್ಟಿ, ಫನ್, ನೈಟ್ ಲೈಫ್. ಆದ್ರೆ ಆ ಒಂದು ರಾತ್ರಿ ಸುಖದ ಜಾಗ ಅದೇ ಕ್ಷಣದಲ್ಲಿ ಭಯದ ನರಕವಾಗಿ ಬಿಟ್ಟಿತ್ತು. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಸಂಭವಿಸಿದೆ ಎಂದು ತನಿಖೆ ಹೇಳುತ್ತಿದೆ. ಅದರ ಪರಿಣಾಮ ಕ್ಲಬ್ ಸಂಪೂರ್ಣವಾಗಿ ಬೆಂಕಿ ಹತ್ತಿಕೊಂಡು ಉರಿದಿದೆ. ಎಕ್ಸಾಕ್ಟ್ ಆಗಿ ಏನಾಯ್ತು ಅಂದ್ರೆ ಮಧ್ಯರಾತ್ರಿ 12 ಗಂಟೆ ವೇಳೆಗೆ ಹರ್ಪೋರಾ ಪ್ರದೇಶದ ನೈಟ್ ಕ್ಲಬ್ನಲ್ಲಿ ಹಠಾತ್ ಕಿಚನ್ ನಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ. ಕೆಲವೇ ಸೆಕೆಂಡ್ ಅಲ್ಲಿ ಫೈರ್ ಸ್ಪ್ರೆಡ್ ಆಗಿ ಬೇಸ್ಮೆಂಟು, ಕಿಚನ್, ಸ್ಟಾಫ್ ಏರಿಯಾ ಎಲ್ಲಾ ಕಡೆ ಹರಡ್ಬಿಟ್ಟಿದೆ. ಜನಗಳು ಪ್ರಾಣ ಉಳಿಸ್ಕೊಳ್ಳೋಕೆ ಓಡ್ತಾ ಇದ್ರು. ಆದ್ರೆ ಹೊಗೆ ಮತ್ತೆ ಸಣ್ಣ ಎಕ್ಸಿಟ್ ಕಾರಣದಿಂದ ಹಲವರು ಹೊರಗೆ ಬರಕ್ ಆಗ್ಲೇ ಇಲ್ಲ. ಅಥಾರಿಟೀಸ್ ಹೇಳೋ ಪ್ರಕಾರ ಕನಿಷ್ಠ 25 ಜನರು ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇವರಲ್ಲಿ ಹಲವರು ಸ್ಟಾಫ್, ಕೆಲವರು ಪ್ರವಾಸಿಗರು ಕೂಡ ಸೇರಿದ್ದಾರೆ. ಪೊಲೀಸ್ ಮತ್ತು ಫೈರ್ ಟೀಮ್ ತಕ್ಷಣ ಬಂದರು. ಕ್ಲಬ್ ಸೇಫ್ಟಿ ರೂಲ್ಸ್ ಮೀರಿಸಿಕೊಂಡಿದ್ದರಿಂದ ರೆಸ್ಕ್ಯೂ ತುಂಬಾ ಕಷ್ಟವಾಗಿತ್ತು. ಪ್ರೈಮರಿಯಾಗಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಇಂದಾನೇ ಕಾರಣ ಅಂತ ಹೇಳ್ತಿದ್ದಾರೆ. ಆದರೆ ಇನ್ವೆಸ್ಟಿಗೇಷನ್ ಇನ್ನೂ ಮುಂದುವರಿತಾ ಇದೆ. ಇನ್ನೊಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಕ್ಲಬ್ ಬಳಿ ಪ್ರಾಪರ್ ಫೈರ್ ಸೇಫ್ಟಿ ಪರ್ಮಿಷನ್ಸ್ ಇರ್ಲಿಲ್ವಾ? ಫೈರ್ ಎಕ್ಸಿಸ್ಟ್ ಕೆಲಸ ಮಾಡ್ಲಿಲ್ವಾ? ಇಲ್ಲ ಫೈರ್ ಅಲಾರಾಮ್ಸ್ ಫಂಕ್ಷನ್ ಅಲ್ಲಿ ಇತ್ತ? ಈ ಎಲ್ಲಾ ಪ್ರಶ್ನೆಗಳು ಈಗ ಎಲ್ಲರ ಗಮನವನ್ನು ಆ ಕಡೆನೆ ಸೆಳೀತಾ ಇದೆ. ಪಾಪ ಅದೆಷ್ಟೋ ಜನ ಕೆಲ್ಸನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾಯ್ತು. ಕೆಲವರು ಪಾರ್ಟಿಗಾಗಿ ಬಂದಿದ್ರು. ಅವರಿಗೆ ಗೊತ್ತೇ ಇರ್ಲಿಲ್ಲ ಅವರ ಜೀವನ ಇದು ಕೊನೆಯ ರಾತ್ರಿ ಆಗುತ್ತೆ ಅಂತ. ಯಾರೋ ತಂದೆ, ಯಾರೋ ತಾಯಿ ಇವರಿಗೆ ಹಿಂತಿರುಗಲಾಗಲೇ ಇಲ್ಲ. ಈ ಘಟನೆ ನಮ್ಗೆ ಒಂದು ದೊಡ್ಡ ಮೆಸೇಜ್ ಕೊಡುತ್ತೆ. ಫನ್ ಪ್ಲೇಸಸ್ಗೆ ಹೋಗೋದು ತಪ್ಪಲ್ಲ, ಆದ್ರೆ ಸೇಫ್ಟಿ ಫಸ್ಟ್. ಕ್ಲಬ್ ಓನರ್ಸ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫೈರ್ ಎಕ್ಸಿಸ್ಟ್, ಅಲಾರಾಮ್ಸು, ಪರ್ಮಿಷನ್ಸು ಇವುಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಅದು ಬೆಲೆ ಸಾಮಾನ್ಯ ಜನರು ಕೊಡ್ಬೇಕಾಗತ್ತೆ. ಗೌರ್ಮೆಂಟ್ ಕೂಡ ಇಂತಹ ಸ್ಥಳಗಳಿಗೆ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡಬೇಕು. ಕೊನೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಅವೇರ್ ವಿಡಿಯೋಸ್ಗೆ ಬೇಕಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೇಫ್ಟಿ ಫಸ್ಟ್. ನಮಸ್ಕಾರ.